ಗಲ್ಫ್ ಯುದ್ಧ ಆರಂಭ ಆಗಿ 15 ದಿನ ಆಯಿತು. 15 ದಿನಕ್ಕೆ ಈ ಪರಿಸ್ಥಿತಿ ಆಗಿದೆ ನಮ್ಮ ಭಾರತದಲ್ಲಿ. ಈಗ ಗಲ್ಫ್ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ 5ನೇ ದಿನವೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಇದೆ. ಹೌದು, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಯಾರು ಕೂಡ ಹೆದರ್ಕೋಬೇಡಿ, ಗಾಬರಿ ಪಡಬೇಡಿ, ಗ್ಯಾಸ್ ಇದೆ, ಇನ್ನೂ ಕೂಡ ಸ್ಟಾಕ್ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ಜನ ಹೇಳ್ತಿದ್ದಾರೆ ನಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಸದ್ಯಕ್ಕೆ ಎಮರ್ಜೆನ್ಸಿ ಇದೆ ರಾಜ್ಯದಲ್ಲಿ. ಇಲ್ಲಿ 4,000 5,000 ಕೊಟ್ಟು ಒಂದು ಸಿಲಿಂಡರ್ ತಗೋತಾ ಇದೀವಿ, ಇನ್ನು ಎಷ್ಟು ದಿನ ಇದೇ ರೀತಿ ಆಗುತ್ತೆ? ಸರಿ, ನಾವು ದುಡ್ಡು ಕೊಡ್ತೀವಿ ಅಂತಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಯಾರು ಹೊಣೆ? ಅದಕ್ಕೆ ಯಾರು ಉತ್ತರವನ್ನ ಕೊಡ್ತಾಗ? ಅದು ಕೂಡ ಕಡಿಮೆ ಮಾಡಿದ್ದಾರೆ. ಮಧ್ಯಾಹ್ನ ಊಟ ಇಲ್ಲಿ ಪೂರೈಕೆ ಆಗ್ತಾ ಇಲ್ಲ, ರಾತ್ರಿ ಊಟ ಕೂಡ ಪೂರೈಕೆ ಆಗ್ತಾ ಇಲ್ಲ. ಗ್ಯಾಸ್ ಅಭಾವದಿಂದ ಇಂದಿರಾ ಕ್ಯಾಂಟೀನ್ ಈಗ ಸದ್ಯಕ್ಕೆ ಖಾಲಿ ಖಾಲಿ ಹೊಡಿತಾ ಇದೆ. ಬೆಂಗಳೂರಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಈಗಾಗಲೇ ಎದ್ದು ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಯುದ್ಧದ ಎಫೆಕ್ಟು. ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆ, ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕನಸಿನ ಯೋಜನೆ ಇದು ಇಂದಿರಾ ಕ್ಯಾಂಟೀನ್. ಆರಂಭದಲ್ಲಿ ಎಲ್ಲವೂ ಕೂಡ ಸರಿ ಇತ್ತು, ಇಷ್ಟು ದಿನ ಎಲ್ಲವೂ ಕೂಡ ಸರಿಯೇ ಇತ್ತು. ಯಾವಾಗ ಇಲ್ಲಿ ಯುದ್ಧದ ಎಫೆಕ್ಟ್ ಇಂದ ಗ್ಯಾಸ್ ಕೊರತೆ ಆರಂಭ ಆಯಿತು, ಅದಾದ ನಂತರ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಆಲ್ಮೋಸ್ಟ್ ಊಟ ಸಿಗೋದು ಕಷ್ಟ ಆಗ್ತಾ ಇದೆ ಅಂತೇಳಿ ಈಗ 3 ಟೈಮ್ ಸಿಗ್ತಾ ಇದ್ದಂಥ ಊಟ ಹೋಗಿ ಕೇವಲ ಒಂದೇ ಟೈಮ್ ಇಲ್ಲಿ ಪೂರೈಕೆ ಆಗ್ತಾ ಇರುವಂಥದ್ದು. ಕೆಲವೊಂದು ಇಂದಿರಾ ಕ್ಯಾಂಟೀನ್ ಹೋಟೆಲ್ಸ್ಗಳಲ್ಲಿ ಸೌದೆ ಒಲೆ ಅಡುಗೆ ಮಾಡಿ ಈಗಾಗಲೇ ಊಟವನ್ನು ಬಡಿಸ್ತಾ ಇದ್ರು, ಕೊಡ್ತಾ ಇದ್ರು. ಆದರೆ ಎಷ್ಟು ದಿನ ಅಂತ ಅದನ್ನು ಮಾಡೋಕ್ಕಾಗುತ್ತೆ? ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಸ್ಟವ್ ಕೂಡ ಬಳಸೋಕ್ಕಾಗೋದಿಲ್ಲ. ಕಾರಣ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಅಂತೇಳಿ. ಇದು ಭಾಳಷ್ಟು ಬಡವರು, ಕೂಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಸುಲಭ ಆಗಿತ್ತು ಈ ಒಂದು ಇಂದಿರಾ ಕ್ಯಾಂಟೀನಿಂದ. ಆದರೆ ಈಗ ಇಂದಿರಾ ಕ್ಯಾಂಟೀನಲ್ಲಿ ಈಗ ಊಟ ಸಿಗ್ತಾ ಇಲ್ಲ ಸರಿಯಾಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನೂ ಬಹುಶಃ ಒಂದು 8ರಿಂದ 10 ದಿನ ಇದೇ ಪರಿಸ್ಥಿತಿ ಇರ್ಬೋದು.